ದ್ವಿತೀಯ ಪಿಯುಸಿ ಕನ್ನಡ ದೀರ್ಘಗದ್ಯ ಕೃಷ್ಣೇಗೌಡನ ಆನೆ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 2 ಒಂದು ವಾಕ್ಯದ ಪ್ರಶ್ನೆಗಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳೇ, ಪರೀಕ್ಷಾ ದೃಷ್ಟಿಯಿಂದ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಆಯ್ಕೆಗಳ ಮೂಲಕ ಉತ್ತರಿಸಿದ್ದೇನೆ, ಗಮನಿಸಿ. ಪ್ರಶ್ನೆ 1, ನಿರೂಪಕರಿಗೆ ಯಾವ ಕೆಲಸ ಕಾಯಮಾಗಿತ್ತು? ಆಯ್ಕೆಗಳು: ಕಾರು ರಿಪೇರಿ, ಜೀಪು ರಿಪೇರಿ, ಸ್ಕೂಟರ್ ರಿಪೇರಿ, ಸೈಕಲ್ ರಿಪೇರಿ. ಸರಿಯಾದ ಉತ್ತರ ಆ, ಜೀಪು ರಿಪೇರಿ. ಒಂದು ವಾಕ್ಯದ ಉತ್ತರ: ನಿರೂಪಕರಿಗೆ ಜೀಪು ರಿಪೇರಿ ಮಾಡುವ ಕೆಲಸ ಕಾಯಮಾಗಿತ್ತು. ಪ್ರಶ್ನೆ 2, ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ಆಯ್ಕೆಗಳು: ಸುತ್ತಿಗೆ, ಕುಡುಗೋಲು, ಮಚ್ಚು, ಕೊಡಲಿ. ಸರಿಯಾದ ಆಯ್ಕೆ ಈ, ಕೊಡಲಿ. ಒಂದು ವಾಕ್ಯದ ಉತ್ತರ: ದುರ್ಗಪ್ಪನು ಕೊಡಲಿ ಕೇಳಿ ಪಡೆಯಲು ಬಂದಿದ್ದನು. ಪ್ರಶ್ನೆ 3, ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಆಯ್ಕೆಗಳು: ಟೆಲಿಫೋನ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್, ಅರಣ್ಯ ಡಿಪಾರ್ಟ್ಮೆಂಟ್, ಅಂಚೆ ಡಿಪಾರ್ಟ್ಮೆಂಟ್. ಸರಿಯಾದ ಆಯ್ಕೆ ಆ, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್. ಒಂದು ವಾಕ್ಯದ ಉತ್ತರ: ದುರ್ಗಪ್ಪನ ಪ್ರಕಾರ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಒಂದು ತರ್ಲೆ ಡಿಪಾರ್ಟ್ಮೆಂಟ್ ಆಗಿದೆ. ಪ್ರಶ್ನೆ 4, ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಆಯ್ಕೆಗಳು: ಬೇಲೂರು, ಚೇಳೂರು, ಗೂಳೂರು, ಮಾಳೂರು. ಸರಿಯಾದ ಆಯ್ಕೆ ಈ, ಗೂಳೂರು. ಒಂದು ವಾಕ್ಯದ ಉತ್ತರ: ಕೃಷ್ಣೇಗೌಡರ ಆನೆ ಮೊದಲು ಗೂಳೂರು ಮಠದಲ್ಲಿತ್ತು. ಪ್ರಶ್ನೆ 5, ಕೃಷ್ಣೇಗೌಡರ ಆನೆಯ ಹೆಸರೇನು? ಆಯ್ಕೆಗಳು: ಗಂಗೆ, ಗೌರಿ, ಭದ್ರೆ, ತುಂಗೆ. ಸರಿಯಾದ ಆಯ್ಕೆ ಆ, ಗೌರಿ. ಒಂದು ವಾಕ್ಯದ ಉತ್ತರ: ಕೃಷ್ಣೇಗೌಡರ ಆನೆಯ ಹೆಸರು ಗೌರಿ. ಪ್ರಶ್ನೆ 6, ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದುದೇಕೆ? ಆಯ್ಕೆಗಳು: ಆನೆಗೆ ವಯಸ್ಸಾಗಿದ್ದರಿಂದ, ಮಾವುತ ಸತ್ತದ್ದರಿಂದ, ಜಗದ್ಗುರುಗಳು ಅಡ್ಡಪಲ್ಲಕ್ಕಿ ಉತ್ಸವದಿಂದ ವಿಮುಖರಾದ ಕಾರಣ, ಆನೆಗೆ ಕಾಯಿಲೆ ಬಂದದ್ದರಿಂದ. ಸರಿಯಾದ ಆಯ್ಕೆ ಈ, ಜಗದ್ಗುರುಗಳು ಅಡ್ಡಪಲ್ಲಕ್ಕಿ ಉತ್ಸವದಿಂದ ವಿಮುಖರಾದ ಕಾರಣ. ಒಂದು ವಾಕ್ಯದ ಉತ್ತರ: ಜಗದ್ಗುರುಗಳು ಅಡ್ಡಪಲ್ಲಕ್ಕಿ ಉತ್ಸವದಿಂದ ವಿಮುಖರಾದ ಕಾರಣ ಆನೆಗೆ ಅವರನ್ನು ಹೊರುವ ಕೆಲಸ ತಪ್ಪಿಹೋಯಿತು. ಪ್ರಶ್ನೆ 7, ಆನೆಯ ಮಾವುತನ ಹೆಸರೇನು? ಆಯ್ಕೆಗಳು: ಮೇಲಾಯುಧ, ಪುಟ್ಟಯ್ಯ, ವೇಲಾಯುಧ, ಸುಬ್ಬಣ್ಣ. ಸರಿಯಾದ ಆಯ್ಕೆ ಈ, ವೇಲಾಯುಧ. ಒಂದು ವಾಕ್ಯದ ಉತ್ತರ: ಆನೆಯ ಮಾವುತನ ಹೆಸರು ವೇಲಾಯುಧ. ಪ್ರಶ್ನೆ 8, ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು? ಆಯ್ಕೆಗಳು: ಜುನೈದ, ಜುಬೇದ, ಸುಬದ, ಜೈನಾಬಿ. ಸರಿಯಾದ ಆಯ್ಕೆ ಆ, ಜುಬೇದ. ಒಂದು ವಾಕ್ಯದ ಉತ್ತರ: ರೆಹಮಾನ್ ಎ ವಿಟ್ನೆಸ್ ಎಂದು ತನ್ನ ಹೆಂಡತಿ ಜುಬೇದಳನ್ನು ತೋರಿಸಿದನು. ಪ್ರಶ್ನೆ 9, ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು? ಆಯ್ಕೆಗಳು: ಪ್ರಕಾಶ್, ಸೋಮೇಶ್, ರಮೇಶ್, ದಿನೇಶ್. ಸರಿಯಾದ ಆಯ್ಕೆ ಆ, ಪ್ರಕಾಶ್. ಒಂದು ವಾಕ್ಯದ ಉತ್ತರ: ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್. ಪ್ರಶ್ನೆ 10, ಆನೆ ಇಲ್ಲದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ? ಆಯ್ಕೆಗಳು: ಕೃಷ್ಣೇಗೌಡರ ತೋಟದಲ್ಲಿ, ಅರಣ್ಯ ಇಲಾಖೆಯಲ್ಲಿ, ಶಿವೇಗೌಡರ ಸಾಮಿಲಿನಲ್ಲಿ, ಮುನಿಸಿಪಾಲಿಟಿಯಲ್ಲಿ. ಸರಿಯಾದ ಆಯ್ಕೆ ಈ, ಶಿವೇಗೌಡರ ಸಾಮಿಲಿನಲ್ಲಿ. ಒಂದು ವಾಕ್ಯದ ಉತ್ತರ: ಆನೆ ಇಲ್ಲದಿದ್ದರಿಂದ ವೇಲಾಯುಧನು ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದನು. ಪ್ರಶ್ನೆ 11, ಶಿವೇಗೌಡರು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದುದೇಕೆ? ಆಯ್ಕೆಗಳು: ಮರ ಕಡಿಯಲು, ಕಳನಾಟ ಸಾಗಿಸಲು, ಆನೆಯನ್ನು ಮಾರಲು, ಆನೆಗೆ ಚಿಕಿತ್ಸೆ ಕೊಡಿಸಲು. ಸರಿಯಾದ ಆಯ್ಕೆ ಆ, ಕಳನಾಟ ಸಾಗಿಸಲು. ಒಂದು ವಾಕ್ಯದ ಉತ್ತರ: ಶಿವೇಗೌಡರು ಕಳನಾಟ ಸಾಗಿಸಲು ರಾತ್ರೋರಾತ್ರಿ ಆನೆಯನ್ನು ಕರೆದುಕೊಂಡು ಹೋದರು. ಪ್ರಶ್ನೆ 12, ಪೋಸ್ಟ್ಮನ್ ಜಬರ್ನಿಗೆ ಒದಗಿದ ತೊಂದರೆ ಏನು? ಆಯ್ಕೆಗಳು: ಸೈಕಲ್ ಪಂಚರ್ ಆಗಿದ್ದು, ಕಳ್ಳರು ಅಡ್ಡಗಟ್ಟಿದ್ದು, ಪತ್ರಗಳು ಕಳೆದು ಹೋಗಿದ್ದು, ಹುಚ್ಚುನಾಯಿ ಕಚ್ಚಿದ್ದು. ಸರಿಯಾದ ಆಯ್ಕೆ ಈ, ಹುಚ್ಚುನಾಯಿ ಕಚ್ಚಿದ್ದು. ಒಂದು ವಾಕ್ಯದ ಉತ್ತರ: ಪೋಸ್ಟ್ಮನ್ ಜಬರ್ನಿಗೆ ಹುಚ್ಚುನಾಯಿ ಕಚ್ಚುವ ತೊಂದರೆ ಒದಗಿತು. ಪ್ರಶ್ನೆ 13, ಜಬರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು? ಆಯ್ಕೆಗಳು: ಪತ್ರಗಳನ್ನು ಬಟವಾಡೆ ಮಾಡಲು, ಪುಟ್ಟಯ್ಯನನ್ನು ಕಾಣಲು, ಹುಚ್ಚುನಾಯಿ ಕಚ್ಚಿದ್ದಕ್ಕೆ ಇಂಜೆಕ್ಷನ್ ಪಡೆಯಲು, ಆನೆಯನ್ನು ನೋಡಲು. ಸರಿಯಾದ ಆಯ್ಕೆ ಈ, ಹುಚ್ಚುನಾಯಿ ಕಚ್ಚಿದ್ದಕ್ಕೆ ಇಂಜೆಕ್ಷನ್ ಪಡೆಯಲು. ಒಂದು ವಾಕ್ಯದ ಉತ್ತರ: ಜಬರ್ಗೆ ಹುಚ್ಚುನಾಯಿ ಕಚ್ಚಿದ್ದರಿಂದ
ಇಂಜೆಕ್ಷನ್ ಪಡೆಯಲು ವೆಟರ್ನರಿ ಆಸ್ಪತ್ರೆಗೆ ಬಂದನು. ಪ್ರಶ್ನೆ 14 ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರೇನು? ಆಯ್ಕೆಗಳು ಜಬರ್ ಸಾಹೇಬ, ಖಾನ್ ಸಾಹೇಬ, ಮೀರ್ ಸಾಹೇಬ, ರೆಹಮಾನ್ ಸಾಹೇಬ. ಸರಿಯಾದ ಆಯ್ಕೆ ಆ ಖಾನ್ ಸಾಹೇಬ. ಒಂದು ವಾಕ್ಯದ ಉತ್ತರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರು ಖಾನ್ ಸಾಹೇಬ. ಪ್ರಶ್ನೆ 15 ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು? ಆಯ್ಕೆಗಳು ಕಚೇರಿ ಸ್ವಚ್ಛವಾಗಿಡೋದು, ರಸ್ತೆ ಸ್ವಚ್ಛವಾಗಿಡುವುದು, ಊರನ್ನು ಸ್ವಚ್ಛವಾಗಿಡೋದು, ತಮ್ಮ ಮನೆ ಸ್ವಚ್ಛವಾಗಿಡುವುದು. ಸರಿಯಾದ ಆಯ್ಕೆ ಈ ಊರನ್ನು ಸ್ವಚ್ಛವಾಗಿಡೋದು. ಒಂದು ವಾಕ್ಯದ ಉತ್ತರ ನಿರೂಪಕರ ಪ್ರಕಾರ ಊರನ್ನು ಸ್ವಚ್ಛವಾಗಿಡುವುದು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯವಾಗಿದೆ. ಪ್ರಶ್ನೆ 16 ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮ್ಯಾನ್ ಯಾರು? ಆಯ್ಕೆಗಳು ದುರ್ಗಪ್ಪ, ಸುಬ್ಬಪ್ಪ, ತಿಪ್ಪಣ್ಣ, ರಾಮಪ್ಪ. ಸರಿಯಾದ ಆಯ್ಕೆ ಈ ತಿಪ್ಪಣ್ಣ. ಒಂದು ವಾಕ್ಯದ ಉತ್ತರ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮ್ಯಾನ್ ತಿಪ್ಪಣ್ಣ. ಪ್ರಶ್ನೆ 17 ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದರು? ಆಯ್ಕೆಗಳು ಮುನ್ಸಿಪಾಲಿಟಿ, ಕೃಷ್ಣೇಗೌಡ, ವಿದ್ಯುತ್ ಇಲಾಖೆ, ಅರಣ್ಯ ಇಲಾಖೆ. ಸರಿಯಾದ ಆಯ್ಕೆ ಈ ವಿದ್ಯುತ್ ಇಲಾಖೆ. ಒಂದು ವಾಕ್ಯದ ಉತ್ತರ ಟೆಲಿಫೋನ್ ಸಿಬ್ಬಂದಿಯು ವಿದ್ಯುತ್ ಇಲಾಖೆ ವಿರುದ್ಧ ಮುಷ್ಕರ ಹೂಡಿದರು. ಪ್ರಶ್ನೆ 18 ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗ್ಗೆ ಹೋಗಿದ್ದರು? ಆಯ್ಕೆಗಳು ರಸ್ತೆ ಸಮಸ್ಯೆ, ಕಾಡಾನೆಯ ಸಮಸ್ಯೆ, ಕಂಟ್ರಿ ನಾಯಿಗಳ ಸಮಸ್ಯೆ, ಬೀದಾಡಿ ದನಗಳ ಸಮಸ್ಯೆ. ಸರಿಯಾದ ಆಯ್ಕೆ ಈ ಕಂಟ್ರಿ ನಾಯಿಗಳ ಸಮಸ್ಯೆ. ಒಂದು ವಾಕ್ಯದ ಉತ್ತರ ಕಂಟ್ರಿ ನಾಯಿಗಳ ಸಮಸ್ಯೆಯನ್ನು ಪ್ರಸ್ತಾಪಿಸಲು ಲೇಖಕರು ಮೀಟಿಂಗ್ಗೆ ಹೋಗಿದ್ದರು. ಪ್ರಶ್ನೆ 19 ರೇಂಜರ್ ಆನೆಗೆ ಸೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು? ಆಯ್ಕೆಗಳು ಗಾರ್ಡ್ ರಾಮಪ್ಪನಿಗೆ, ಫಾರೆಸ್ಟರ್ ನಾಗರಾಜನಿಗೆ, ಸುಬ್ಬಣ್ಣನಿಗೆ, ಕೃಷ್ಣೇಗೌಡನಿಗೆ. ಸರಿಯಾದ ಆಯ್ಕೆ ಆ ಫಾರೆಸ್ಟರ್ ನಾಗರಾಜನಿಗೆ. ಒಂದು ವಾಕ್ಯದಲ್ಲಿ ಉತ್ತರ ರೇಂಜರ್ ಅವರು ಆನೆಗೆ ಸೂಟ್ ಮಾಡುವಂತೆ ಫಾರೆಸ್ಟರ್ ನಾಗರಾಜನಿಗೆ ಸೂಚಿಸಿದರು. ಪ್ರಶ್ನೆ 20 ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು? ಆಯ್ಕೆಗಳು ಆನೆಯಿಂದ ಅದೃಷ್ಟವಿದೆ, ಜಗದ್ಗುರುಗಳಿಗೆ ಅಪಾಯವಿದೆ, ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ, ಆನೆಯಿಂದ ದುರದೃಷ್ಟವಿದೆ. ಸರಿಯಾದ ಆಯ್ಕೆ ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ. ಒಂದು ವಾಕ್ಯದಲ್ಲಿ ಉತ್ತರ ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂದು ಆನೆ ಶಾಸ್ತ್ರದವನು ಭವಿಷ್ಯ ನುಡಿದಿದ್ದನು. ಪ್ರಶ್ನೆ 21 ನಾಗರಾಜು ಹೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ಆಯ್ಕೆಗಳು ಕೃಷ್ಣೇಗೌಡರ ತೋಟದಲ್ಲಿ, ತೋಟದ ಬೇಲಿ ಮೂಲೆಯಲ್ಲಿ, ಆನೆಯ ಕೊಟ್ಟಿಗೆಯ ಬಳಿ, ಬಿಳಿ ಬುಡುಗದ ಮರದ ಕೆಳಗೆ, ಆಯಕಟ್ಟಿನ ಗಂಟಿಯಲ್ಲಿ. ಸರಿಯಾದ ಆಯ್ಕೆ ಈ ಬಿಳಿ ಬುಡುಗದ ಮರದ ಕೆಳಗೆ ಆಯಕಟ್ಟಿನ ಗಂಟಿಯಲ್ಲಿ. ಒಂದು ವಾಕ್ಯದ ಉತ್ತರ ನಾಗರಾಜನು ಹೋವಿ ಹಿಡಿದುಕೊಂಡು ತೋಟದ ಬೇಲಿ ಮೂಲೆಯ ಬಳಿ ಬಿಳಿ ಬುಡುಗದ ಮರದ ಕೆಳಗೆ ಆಯಕಟ್ಟಿನ ಗಂಟಿಯಲ್ಲಿ ಕುಳಿತಿದ್ದನು. ಪ್ರಶ್ನೆ 22 ಪೊಲೀಸರು ಏನೆಂದು ಮಹಾಜರು ಬರೆದುಕೊಂಡರು? ಉತ್ತರ ಹೆಣ ಸಿಕ್ಕಿದೆ, ಅದರ ಕೋವಿ ಸಿಕ್ಕಲಿಲ್ಲ. ಹೆಣವು ಸಿಕ್ಕಿದೆ, ಕೋವಿಯೂ ಸಿಕ್ಕಿದೆ. ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ. ಕೋವಿಯಾಗಲಿ ಹೆಣವಾಗಲಿ ಸಿಗಲಿಲ್ಲ. ಸರಿಯಾದ ಆಯ್ಕೆ ಈ ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ. ಒಂದು ವಾಕ್ಯದ ಉತ್ತರ ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ ಎಂದು ಪೊಲೀಸರು ಮಹಾಜರು ಬರೆದುಕೊಂಡರು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಲೇಖಕನ ಪರಿಚಯ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಶ್ರೀಯುತ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕರಲ್ಲಿ ಮುಖ್ಯರಾಗಿದ್ದು, ರಾಷ್ಟ್ರಕವಿ ಕುವೆಂಪು ಹಾಗೂ ಹೇಮಾವತಿ ದಂಪತಿಗಳ ಮಗನಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಕಾರ್ವಾಲೋ, ಚಿದಂಬರ ರಹಸ್ಯ, ಜುಂಗರಿ ಕ್ರಾಸ್, ಸ್ವರೂಪ, ಮಾಯಾಲೋಕ 1 ಮುಂತಾದ ಜನಪ್ರಿಯ ಕಾದಂಬರಿಗಳನ್ನು ಹಾಗೂ ಅಬಚೂರಿನ ಪೋಸ್ಟ್ ಆಫೀಸ್, ಕಿರಗೂರಿನ ಗುಂಡಗಾಲು ಮುಂತಾದ ಕಥಾ ಸಂಕಲನಗಳನ್ನು ಇವರು ರಚಿಸಿದ್ದಾರೆ. ಇವರ ಕುಬ್ಬಿ ಮತ್ತು ಇಯಾಲ, ತಬರನ ಕಥೆ ಕೃತಿಗಳು ಚಲನಚಿತ್ರಗಳಾಗಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿವೆ. ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ ಮುಂತಾದ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಶ್ರೀಯುತ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು